ಏಪ್ರಿಲ್ 9ನೇ ತಾರೀಕು ದಾವಣಗೆರೆ ದಕ್ಷಿಣ ವಿಧಾನಸಭೆಯ ಜನತೆ ಸಮರ್ ಶಾಮನೂರ್, ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟ್ ಆಗಿರುವ ಸಮರ್ ಶಾಮನೂರ್ ಮಲ್ಲಿಕಾರ್ಜುನ್ ಅವರಿಗೆ ವೋಟ್ ಮಾಡಿದ್ದಾರೆ. ನಮಗೆಲ್ಲರಿಗೂ ಸಂಪೂರ್ಣ ವಿಶ್ವಾಸ ಇದೆ, ಒಂದು ಒಳ್ಳೆ ಬಹುಮತದಿಂದ ಸಮರ್ಥ ಅವರು ಗೆಲ್ತಾರೆ. ಈ ವಿಶ್ವಾಸ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಭದ್ರಕೋಟೆ ಆಗಿದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರವನ್ನು ಸತತವಾಗಿ ನಮ್ಮ ಮಾವನವರಾದ ಡಾಕ್ಟರ್ ಶಾಮನೂರ್ ಶಿವಶಂಕರಪ್ಪಾಜಿ ಅವರು ಗೆದ್ದಿದ್ದಾರೆ. ಅವರು ದಕ್ಷಿಣ ಭಾಗದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಸಿಮೆಂಟ್ ರಸ್ತೆಗಳಿರ್ಬೋದು, ಸ್ಕೂಲ್ಸ್ ಇರ್ಬೋದು, ಒಳಚರಂಡಿ ವ್ಯವಸ್ಥೆ ಇರ್ಬೋದು, ಆಶ್ರಯ ಮನೆಗಳು, ಹಕ್ಕುಪತ್ರ ವಿತರಣೆ. ಸೊ ಇದರೆಲ್ಲದರ ಜೊತೆಗೆ ನಮ್ಮ ಆಡಳಿತದಲ್ಲಿ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರ ಇದೆ, ಜೊತೆಗೆ 5 ಗ್ಯಾರಂಟಿಗಳನ್ನ ನಾವು ಎಲ್ಲ ಜಾತಿಯ ಬಡ ಜನತೆ ಕೊಡ್ತಾ ಇದ್ದೀವಿ. ಇದರ ಜೊತೆಗೆ ಅಪ್ಪಾಜಿಯವರು ತಮ್ಮ ರಾಜಕೀಯದಿಂದ ಮತ್ತು ವೈಯಕ್ತಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕ ಸಂಸ್ಥೆಗಳಿಂದ ಇಡೀ ದಾವಣಗೆರೆ ಕ್ಷೇತ್ರದ ಜನತೆಯ ಅಭಿವೃದ್ಧಿಗೆ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಇದರೆಲ್ಲದರ ಜೊತೆಗೆ ಯುವಕರು ಕೂಡ ರಾಜಕೀಯಕ್ಕೆ ಬರಬೇಕು ಅಂತ ಎಲ್ಲ ಪಕ್ಷದಲ್ಲೂ ಕೂಡ ಆ ಒಂದು ಡಿಸಿಷನ್ಸ್ ತಗೊಳ್ತಾ ಇದ್ದೀವಿ. ನಮ್ಮ ರಾಜ್ಯದಲ್ಲಿ ನಾವೀಗ ನೋಡಿದರೆ ಕರ್ನಾಟಕದಲ್ಲಿ 30 ವರ್ಷದ ಕೆಳಗೆ ಒಬ್ಬರೇ MLA ಇದ್ದಾರೆ. ಅದೇ ರೀತಿ ಕೇಂದ್ರ ಸರ್ಕಾರದಲ್ಲಿ ಲೋಕಸಭೆಯಲ್ಲಿ ನಾವು ನೋಡಿದ್ರೆ 583 ಸಂಖ್ಯೆಯಲ್ಲಿ ಕೇವಲ 7 ಜನ ಇದ್ದಾರೆ 30 ವರ್ಷದ ಕೆಳಗೆ. ಸೊ ನಾವು ಸೆನ್ಸಸ್ ಪ್ರಕಾರ ಕೂಡ 2055 ಸೆನ್ಸಸ್ ನಾವು ಕಂಪೇರ್ ಮಾಡಿದ್ರೆ ಸುಮಾರು 60%ಕ್ಕೂ 60% ಜನತೆ 35 ವರ್ಷದ ಒಳಗಿರ್ತೀವಿ ಅಂತ ಒಂದು ಸ್ಟ್ಯಾಟಿಸ್ಟಿಕ್ಸ್ ಇದೆ. ಸೊ ಇಂತಹ ಯುವ ಜನತೆಗೆ ಒಬ್ಬ ಯುವ ನಾಯಕರು ಬೇಕಾಗ್ತಾರೆ. ಯುವಕರ ಸಮಸ್ಯೆಗಳು ಈಗಿನ ಟೈಮ್ಸ್ ನಲ್ಲಿ ವಿತ್ AI ಇಂಟರ್ವೆನ್ಷನ್ ಸಾಕಷ್ಟು ಸಮಸ್ಯೆಗಳೇ ಆಗುತ್ತೆ ರಿಗಾರ್ಡಿಂಗ್ ಎಜುಕೇಶನ್, ಆಮೇಲೆ ಜಾಬ್ ಆಪರ್ಚುನಿಟೀಸು. ಸೊ ಇಂಥ ಸಮಯದಲ್ಲಿ ಆಮೇಲೆ ಯುದ್ಧ ನಾವು ನೋಡ್ತಾ ಇದ್ದೀವಿ. ಏನು ವೆಸ್ಟ್ ಏಷ್ಯಾದಲ್ಲಿ ಯುದ್ಧ ನಡೀತಾ ಇರೋದು. ಸೊ ಗ್ಲೋಬಲ್ ಇಶ್ಯೂಸ್ ಇದೆ, ಗ್ಲೋಬಲ್ ಪರ್ಸ್ಪೆಕ್ಟಿವ್ಸ್ ಬೇಕಾಗ್ತವೆ, ಟ್ರೇಡ್ ರಿಲೇಷನ್ಸ್ ಬಗ್ಗೆ. ಆಮೇಲೆ ದ ಚಾಲೆಂಜಸ್ ಪ್ರೆಸೆಂಟ್ 21st ಸೆಂಚುರಿ ಚಾಲೆಂಜಸ್ನಲ್ಲಿ ರಿಗಾರ್ಡಿಂಗ್ ಎನ್ವೈರನ್ಮೆಂಟ್, ಏನು ಯುವಕರ ಒಂದು ದೃಷ್ಟಿಕೋನ ಬಹಳ ಮಹತ್ವ ಇರುತ್ತೆ. ಅವರ ಸಂಖ್ಯೆ ಕಮ್ಮಿ ಇದೆ. ಯಾವ ರೀತಿ ವಿಮೆನ್ಸ್ ರಿಸರ್ವೇಷನ್ ಬಿಲ್ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ, 33% ಮಾಡಬೇಕು ಅಂತ. ಅದೇ ರೀತಿ ಯುವಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ರಾಜಕೀಯಕ್ಕೆ ಬರಬೇಕು. ಅವ್ರದೇ ಆದ ಒಂದು ಸಮೂಹ ಇದೆ, ಅವ್ರದೇ ಆದ ನಿರ್ಧಾರಗಳು ನಮ್ಮ ಭಾರತದ ಭವಿಷ್ಯವನ್ನು ನಿರ್ಧರಿಸುತ್ತೆ. ಆದ್ರಿಂದ ಈ ಎಲ್ಲ ಅಂಶಗಳನ್ನು ನೋಡಿದ್ರೆ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ನಮ್ಮ ದಾವಣಗೆರೆ ಜನತೆ ಅಪ್ಪಾಜಿಯವರ ಒಂದು ಸೇವೆ, ಶಾಮನೂರ್ ಕುಟುಂಬದ ಸೇವೆ, ಇದೆಲ್ಲದನ್ನ ನೋಡಿ ಸಮರ್ ಶಾಮನೂರ್ ಅವರು ಒಂದು ಒಳ್ಳೆ ಬಹುಮತದಿಂದ ಗೆಲ್ತಾರೆ ಅಂತ ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಮತ್ತೆ ಇದರ ಜೊತೆಗೆ ನಮ್ಮ ಇಡೀ ಸರ್ಕಾರ ದಾವಣಗೆರೆಯಲ್ಲಿ ಬಂದಿದ್ರು. ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಮಂತ್ರಿ ಮಂಡಲದವರು, ಆಮೇಲೆ MLAಗಳಿದ್ರು, ಬೇರೆ ಬೇರೆ ನಿಗಮ ಮಂಡಳಿ ಅಧ್ಯಕ್ಷರಿದ್ರು, KPCC AICC ವರಿಷ್ಠರು ಬಂದಿದ್ರು, ಸುರ್ಜೇವಾಲಾ ಸರ್ ಬಂದಿದ್ರು. ಸೊ ಹಾಗಾಗಿ ಒಂದು ಒಳ್ಳೆ ರೀತಿಯಲ್ಲಿ ಈಗಿನ ಬೈಪೋಲ್ನ ನಾವು ಗೆಲ್ತೀವಿ. ಬಟ್ ಗೆಲ್ಲುವ ಒಂದು ಅಂತರವನ್ನ ಕಾಪಾಡಬೇಕು ಅಂತ ಇಡೀ ಕಾಂಗ್ರೆಸ್ ಪಕ್ಷದಿಂದ ನಾವೆಲ್ಲ ಒಂದು ಕುಟುಂಬದ ರೀತಿಯಲ್ಲಿ ಕೆಲಸ ಮಾಡಿದ್ವಿ. ನಮ್ಮ ಸ್ಥಳೀಯ ನಾಯಕರು ಮತ್ತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ. ಆದ್ರಿಂದ ಸಂಪೂರ್ಣ ವಿಶ್ವಾಸ ಇದೆ ನಾವು ಗೆಲ್ತೀವಿ ಅಂತ.